ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೈಜ್ಞಾನಿಕ ಆಧಾರದ ಮೇಲೆ ವಯೋಮಿತಿಯನ್ನ ನಿಗದಿ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಸಡಿಲಿಕೆ ಇತ್ತೀಚೆಗೆ ನಾವು ಅದನ್ನೇ ಮಾತನಾಡ್ತಾ ಇದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಆದಮೇಲೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅನ್ನೋ ನಿಯಮ. ಈಗ ಅದನ್ನು ಕಳೆದ ಬಾರಿಯೂ ಕೂಡ ಸಡಿಲಿಕೆ ಮಾಡಿದ್ರು, ಈ ಬಾರಿಯೂ ಕೂಡ ಸಡಿಲಿಕೆ ಮಾಡ್ತಿದ್ದಾರೆ. ಇನ್ನೂ ಸಡಿಲಿಕೆ ಆಗಬೇಕು ಅನ್ನೋದು ಪೋಷಕರ ಅಪೇಕ್ಷೆ. ಇದು ಸರ್ಕಾರ ಮುಂಚೆನೇ ಹೇಳಿತ್ತು, 2-3 ವರ್ಷದ ಮುಂಚೆನೇ ಹೇಳಿತ್ತು. ಬೇಬಿ ನರ್ಸರಿ 3 years, LKG 4 years, UKG 5 years, ಫಸ್ಟ್ ಸ್ಟ್ಯಾಂಡರ್ಡ್ 6 years ಅಂತ 3 ವರ್ಷದಿಂದನೇ ಹೇಳ್ಕೊಂಡು ಬಂದಿದೆ. 3 ವರ್ಷದಿಂದನೂ ಹೀಗೆ ಸಡಿಲಿಕೆ ಮಾಡ್ತಾನೆ ಇದ್ದಾರೆ, ತಾವು ನೋಡ್ತಾ ಇದ್ದೀರಾ. ಬಟ್ ಇದು ನಾರ್ಮಲ್ ಆಗಿ ಸ್ಕೂಲ್ಸಿಂದ ಆಗ್ತಾ ಇಲ್ಲ. ಈ ಪ್ಲೇ ಹೋಮು ಮತ್ತು ಬೇರೆ ಬೇರೆ ಎಲ್ಲ ನಡೆಸ್ತಾ ಇದ್ದಾರಲ್ಲ, ಕಿಡ್ಸ್ ಪ್ಲೇ ಹೋಮು, ಅವರೆಲ್ಲನೂ ಏನು ಮಾಡಿಬಿಡ್ತಾರೆ, ಅಡ್ಮಿಷನ್ಸ್ಗೋಸ್ಕರ ಯಾವುದೋ ಒಂದು ಕ್ಲಾಸು 5 ವರ್ಷನ 4 ವರ್ಷನ ಅವ್ರ ಪೇರೆಂಟ್ ಏನು ಹೇಳ್ತಾರೋ ಅದಕ್ಕೆ ತೊಗೊಂಡ್ಬಿಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, 1ನೇ ಕ್ಲಾಸಿಗೆ ಬಂದಾಗ ಆ ಮಗು ಅಲ್ಲೆಲ್ಲೋ ಪ್ಲೇ ಹೋಮಲ್ಲಿ UKG ಓದಿರುತ್ತೆ. ಸೊ 5 ವರ್ಷ 6 ತಿಂಗಳು, 5 ವರ್ಷ 7 ತಿಂಗಳು UKG ಓದಿರೋದು, ತಿರ್ಗಾ ನಾವು ಸ್ಕೂಲಿಗೆ ಬಂದರೆ ನಾವು UKGಗೆ ಹೋಗಿ ಅಂತ ಹೇಳ್ತೀವಿ. ಸೊ ಆವಾಗ ಅವ್ರಿಗೆಲ್ಲ ಇದೇನಿದು ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದು ಗೊಂದಲ. ಎರಡನೇದು ಆ್ಯಕ್ಚುಲಾಗಿ NEP 2020 ಪ್ರಕಾರ ಇದು 6 ವರ್ಷ ಕಂಪಲ್ಸರಿ. ಏನಕ್ಕೆ ಅಂತಂದರೆ ಮೆದುಳಿನ ಡೆವಲಪ್ಮೆಂಟು 85% ಮಗುಗೆ ಆಗದೇನೆ ವಿತಿನ್ 6 years. ಸೊ 6 ವರ್ಷದೊಳಗಡೆ 85% ಮೆದುಳಿನ ಡೆವಲಪ್ಮೆಂಟ್ ಆಗದೆ 6 years ಒಳಗಡೆ. ನೀವು ಮಗು ಒಂದು ಶಾಲೆಗೆ ಬರಬೇಕಾದ್ರೆ ABCD ಕಲಿಯೋಕ್ಕೆ ಮುಂಚೆ ಅದು ಬೇರೆ 100 ಸ್ಕಿಲ್ ಕಲ್ತಿರ್ಬೇಕು. ಟಾಯ್ಲೆಟ್ಗೆ ಹೋಗೋ ಸ್ಕಿಲ್ ಕಲ್ತಿರ್ಬೇಕು, ಪುಸ್ತಕ ತೊಗೊಂಡೋಗಬೇಕು, ಬಾ ಅಂದರೆ ಬರಬೇಕು, ಹೋಗು ಅಂದರೆ ಆ 101 ಸ್ಕಿಲ್ಸ್ ಕಲ್ತ್ಕೊಂಡು ABCD 102nd ಸ್ಕಿಲ್ಲು. ಸೊ ಹಾಗೇನೆ ಆ ಥರ ಸ್ಕಿಲ್ಸ್ ಎಲ್ಲ, ಒಂದು ಮೋಟಾರ್ ಸ್ಕಿಲ್ಲು, ಸೆನ್ಸರಿ ಸ್ಕಿಲ್ಸ್ ಅಂತೆಲ್ಲ ಅಂತೀವಿ. ಸೊ ಆ ಸ್ಕಿಲ್ಸ್ ಎಲ್ಲ ಮಗು ಕ್ಲೀನಾಗಿ ಬರೋದಕ್ಕೆ 6 ವರ್ಷ ಕರೆಕ್ಟಾಗಿ ಆಗುತ್ತೆ. 6 ವರ್ಷ 6 ಆಗುತ್ತೆ. ಸೊ ಬಟ್ ಏನಾಗ್ತಾ ಇದೆ ಇಲ್ಲಿ, ಬೇರೆ ಈ ಪೇರೆಂಟ್ಸು ನಂಗೆ ಗೊತ್ತಿಲ್ಲ, ಎಷ್ಟೊಂದು ಜನ ಪೇರೆಂಟ್ಸ್ 5 ವರ್ಷ 5 ತಿಂಗಳು ಏನಕ್ಕೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ಏನಕ್ಕಂದರೆ ಆ ಲೆವೆಲ್ ಆಫ್ ಎಜುಕೇಷನ್, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ 1ನೇ ಕ್ಲಾಸಲ್ಲಿ, ಆ ಮಗುಗೆ 6 ವರ್ಷ ತುಂಬಿದ್ರೇ ಅದು ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾನು ನೋಡಿದ್ದೀನಿ, ಈ ಪೇರೆಂಟ್ಸು ಸ್ಕೂಲಿಗೆ ಬರ್ತಾರೆ, ಆಮೇಲೆ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತಂದರೆ ಮಗುಗೆ ಅರ್ಥನೇ ಆಗ್ತಾ ಇರಲ್ಲ. ಅದ್ರ ಕ್ಲಾಸಲ್ಲಿ 6+ ಇರೋರು ಇರ್ತಾರೆ, 6 ವರ್ಷ 7 ತಿಂಗಳು, 6 ವರ್ಷ 6 ತಿಂಗಳು, ಅದೆಲ್ಲ ಚಕ 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 ಅಂತ ಬರಿತಾ ಇರ್ತಾರೆ. ಈ 6 ವರ್ಷ 1 ತಿಂಗಳು ಅಥವಾ 5 ವರ್ಷ 10 ತಿಂಗಳು ಇರುತ್ತಲ್ಲ, ಆ ಮಕ್ಕಳಿಗೆ ಆ ಫಾಸ್ಟ್ ಹೋಗಿ ಬರೋಕ್ಕಾಗಲ್ಲ. ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ತನ್ನ ಮಗುಗೇನೋ ತಪ್ಪಾಗೋಗಿದೆ, ಮಗು ಮೆದುಳು ಸರಿಗಿಲ್ಲ ಅಥವಾ ಸ್ಕೂಲ್ ಸರಿಗಿಲ್ಲ ಅಂತ ಅಂದ್ಕೊಂಡು ಆ ಮಗುನ ಟ್ಯೂಷನ್ಗೆ ಓಡಾಡಿಸ್ತಾರೆ. ಇಲ್ಲ ಅಂತಂದರೆ 1 ವರ್ಷ ನೋಡ್ತಾರೆ, 2ನೇ ವರ್ಷ ಬೇರೆ ಸ್ಕೂಲ್ಗೆ ಹಾಕ್ತಾರೆ. ಸೊ ಈ ಥರ ಎಲ್ಲನೂ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಸ್ಕೂಲ್ಸಿಂದ ಬರ್ತಾ ಇಲ್ಲ. ಯಾವುದೇ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲಲ್ಲಾಗಲಿ, ಪ್ರೈವೇಟ್ ಸ್ಕೂಲಾಗಲಿ, ಏಡೆಡ್ ಸ್ಕೂಲ್ ಎಲ್ಲಿಂದ ಬರ್ತಾ ಇಲ್ಲ. ಏನಕ್ಕಂದರೆ ನಾವೆಲ್ಲನೂ 4, 5, 6 ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ಪ್ರಾಬ್ಲಮ್ ಬರ್ತಾ ಇರೋದೇ ಯಾರ್ಯಾರು ಪ್ಲೇ ಹೋಮ್ಗಳಲ್ಲಿ ಅಥವಾ ಪ್ರೀ ಸ್ಕೂಲ್, ಪ್ರೈವೇಟ್ ಪ್ಲೇ ಹೋಮ್ ಅಲ್ಲೆಲ್ಲ ಓದಿಸ್ತಾ ಇದ್ರೆ ಅಲ್ಲೇ ಪ್ರಾಬ್ಲಮ್ ಬರ್ತಾ ಇರೋದು. ಇದಕ್ಕೆ 5 ವರ್ಷ 10 ತಿಂಗಳು ಅಂತ ಈ ವರ್ಷನೂ ಮಾಡಿಬಿಟ್ರು ಮಧು ಬಂಗಾರಪ್ಪ ಅವರು. ನಾವು ಲಾಸ್ಟ್ ಇಯರ್ ಎಷ್ಟೊಂದು ಅಡ್ಮಿಷನ್ ಕಳ್ಕೊಂಡ್ವಿ. ನಾವು 4 ವರ್ಷ 10 ತಿಂಗಳು ಅವ್ರನ್ನೆಲ್ಲ ನಾವು 10 ತಿಂಗಳು 2 ತಿಂಗಳು ಡಿಫ್ರೆನ್ಸ್ ಇದ್ರೆ ನಾವು ಅವ್ರ ಮುಂದಿನ ಕ್ಲಾಸ್ಗೆ ಹಾಕೊಳ್ಳೇ ಇಲ್ಲ. ಸೊ ಇವಾಗ ಅಡ್ವಾಂಟೇಜು ಅವ್ರು ಯಾರಿಗೂ ಪ್ರಯೋಜನ ಮಾಡಕ್ ಹೋಗಿ ನಮಗೆಲ್ಲ ಲೂಸ್ ಆಗ್ತಾ ಇದೆ ಅಡ್ಮಿಷನ್ಸು. ಇವಾಗ 5 ವರ್ಷ ಲಾಸ್ಟ್ ಇಯರ್ ನೀವು 5 ವರ್ಷ 5 ತಿಂಗಳು ಅವ್ರು ಏನು ಹೇಳಿದ್ರು, UKG ಆಗಿದ್ರೆ 1ನೇ ಕ್ಲಾಸ್ಗೆ ಹಾಕ್ಬಿಡ್ಬೋದು ಅಂತ ಹೇಳಿದ್ರು. ಎಷ್ಟೊಂದು ಜನ LKG-ನಲ್ಲಿ ಇದ್ದವ್ರು ನಮ್ಮ ಸ್ಕೂಲ್ಗಳಲ್ಲಿ, LKG-ಇಂದ UKG ನಮ್ಮ ಸ್ಕೂಲ್ಗೆ ಬರಲಿಲ್ಲ. UKG ಕೇಳ್ತಾರಲ್ಲ ಅಂತ ಬೇರೆ ಸ್ಕೂಲ್ಗೆ ಹೊರಟೋದ್ರು, ಅಡ್ಮಿಷನ್ ಬೇರೆ ಸ್ಕೂಲ್ಗೆ ಆಗೋಯ್ತು. ಇನ್ನೊಂದು ಏನಂತಂದ್ರೆ, ನೀವು CBSE ICSE ಎಲ್ಲ ಕಡೆನೂ 6 years ಕಂಪಲ್ಸರಿ ಮಾಡ್ತಾರೆ. ಆ್ಯಂಡ್ ಬೇರೆ ಸ್ಟೇಟ್ಸಲ್ಲೂ 6 years ಕಂಪಲ್ಸರಿ ಇರುತ್ತೆ. ನಮ್ಮದೇ ಮಗು ಸ್ಟೇಟ್ ಬೋರ್ಡಿಂದ ಅಕಸ್ಮಾತ್ ಬೇರೆ ಬೋರ್ಡ್ಗೆ ಹೋಯ್ತು ಅಂತಂದ್ರೆ ಅದಕ್ಕೆ ಅವರು ತಿರ್ಗಾ 6 years ಫಾಲೋ ಮಾಡ್ತಾರೆ, UKG ರಿಪೀಟ್ ಮಾಡ್ತಾರೆ. ಇದ್ರ ನೆಕ್ಸ್ಟ್ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ 18 years 20 years ಕೆಲವೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಆ ಎಕ್ಸಾಮ್ಸ್ಗೆ ಇಷ್ಟು ಏಜ್ ಲಿಮಿಟ್ ಅಂತ ಇರುತ್ತೆ. ಈ ಕಮ್ಮಿ ಇರುತ್ತಲ್ಲ 5 years 5 months, ಅವರು ಆ ಏಜ್ಗೆ ಇದಾಗಿಲ್ಲ, ಮ್ಯಾಚ್ ಆಗಲ್ಲ. ಸೊ ಅವ್ರ ಬ್ಯಾಚಲ್ಲಿರೋ ಮಕ್ಕಳೆಲ್ಲ ಕೆಲವರೆಲ್ಲ ಮುಂದೆ ಹೊರಟೋಗ್ತಾರೆ, ಇವರು ತಿರ್ಗಾ ಹಿಂದೆ ನಿಲ್ತಾರೆ. ಮಧು ಬಂಗಾರಪ್ಪನವರು ಮನ್ ಸದನದಲ್ಲೂ ಕೂಡ ಹೇಳಿದ್ದಿದೆ ಮಾಹಿತಿಯನ್ನ. 3 ವರ್ಷಕ್ಕೆ ನರ್ಸರಿ, 4 ವರ್ಷಕ್ಕೆ LKG, 5 ವರ್ಷಕ್ಕೆ UKG. ಇಲ್ಲಿ ವಯಸ್ಸಿನ ನಿಯಮಗಳು ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆ ಎದುರಾಗ್ತಾ ಇದೆ. ನಾವು ಹೀಗಾಗಿ ಕಾನೂನಾತ್ಮಕವಾಗಿ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಬೇಕಾಗಿದೆ, ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗಿದೆ ಅಂತ ಮಧು ಬಂಗಾರಪ್ಪನವರು ಹೇಳ್ತಾರೆ. ಸಮಸ್ಯೆ ಆಗ್ತಿರೋದು ಅಲ್ಲೇನಾ? ಅಲ್ಲೇನೆ ಸರ್. ಆಕ್ಚುಲಾಗಿ ಇವಾಗ ಮಧು ಬಂಗಾರಪ್ಪ ಅವರು 5 ವರ್ಷ 10 ತಿಂಗಳು ಮಾಡಿದ್ರಲ್ಲ, ಅದು ಮಾಡಿದೇ ಒಂದು ತಪ್ಪು. ಇವಾಗ ಇವ್ರು ಹೇಳ್ದಂಗೆ 5 ವರ್ಷ 5 ತಿಂಗಳು ಕೇಳ್ತಾರ, ಆಮೇಲೆ ಇನ್ನೊಬ್ರು ಬಂದು ಇಲ್ಲ ನನ್ನ ಮಗ ತುಂಬಾ ಈಗ ಒಂದು ಎಕ್ಸಾಂಪಲ್ ನಮ್ಮನೆಯದ್ದೇ ಕೊಡಬೇಕು ಅಂತ ಹೇಳಿದ್ರೆ,
ಮೇ 31ಗೆ 6 ವರ್ಷ ತುಂಬಿರಬೇಕು ಅನ್ನೋದು ನಿಯಮ. ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ಮಗು ಜೂನ್ 6ನೇ ತಾರೀಕಿಗೆ ಹುಟ್ಟಿದೆ. 5 ದಿನಗಳ ಕಾಲ ಡಿಫರೆನ್ಸ್ ಇದೆ. 5 ದಿನಗಳ ಕಾಲ 1 ಇಯರ್ UKG ಎಕ್ಸ್ಟ್ರಾ ಓದಬೇಕಾದಂತಹ ಪರಿಸ್ಥಿತಿ ಬಂತು. 1 ಇಯರ್ UKG ಓದಬೇಕಾದಂತಹ ಪರಿಸ್ಥಿತಿ ಬಂತು. ಈಗ 5 ವರ್ಷ 5 ತಿಂಗಳು ಅಂತ ಇವರು ಹೇಳ್ತಿದ್ದಾರೆ. ನಾಳೆ ಇನ್ನೊಬ್ರು ಯಾರೋ 5 ವರ್ಷ 5 ತಿಂಗಳು 3 ದಿನನೋ 4 ದಿನ ಅದೋ ಮತ್ತೆ ಅವರು ಪ್ರತಿಭಟನೆ ಮಾಡ್ತಾರೆ. ಅದೇನೇ. ಬಟ್ ಏನು ಗೊತ್ತಾ, ಈ ಪ್ರತಿಭಟನೆ ಮಾಡೋರಿಗೆ ನಾನು ಎಷ್ಟು ಪೋಷಕರಿಗೆ ಇಲ್ಲಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮಗುನ ಅರ್ಜೆಂಟಾಗಿ 1ನೇ ಕ್ಲಾಸಿಗೆ ಕಳಿಸ್ಬಿಡ್ಬೇಡಿ. 1ನೇ ಕ್ಲಾಸ್ ಅಲ್ಲ ಜೀವನ. ಅವರು ಆಮೇಲೆ 20 ವರ್ಷ ಆದ್ಮೇಲೆ ಜೀವನ ಮಾಡ್ತಾರಲ್ಲ, ಅದು ಜೀವನ. ಸೊ ಬೇಸಿಕ್ ಫೌಂಡೇಶನ್ ಕ್ಲೀನ್ ಆಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಬಂದ್ಬಿಟ್ರೆ 20 ವರ್ಷ ಆದ್ಮೇಲೆ ಚೆನ್ನಾಗೆ ಜೀವನ ಮಾಡ್ತಾರೆ. ಅರ್ಜೆಂಟ್ 5 ವರ್ಷ 5 ತಿಂಗಳಿಗೆ 1ನೇ ಕ್ಲಾಸ್ಗೆ ಹಾಕ್ಬಿಟ್ರೆ ಈ ಅಲ್ಲಿ 6 ವರ್ಷ 6 ತಿಂಗಳು 6 ವರ್ಷ 7 ತಿಂಗಳೆಲ್ಲ ಇರ್ತಾರೆ, ಅವರೆಲ್ಲ ಫಾಸ್ಟ್ ಆಗಿ ಕಲಿತಾ ಇರ್ತಾರೆ. ಈ 5 ವರ್ಷ 5 ತಿಂಗಳು ಮಗು ಕಲಿಯಕ್ಕಾಗಲ್ಲ. ಪ್ಲಸ್ ಇನ್ನೊಂದೇನಂದ್ರೆ ಏಜ್ ಕರೆಕ್ಟ್ ಆಗಿ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸ್ ಅಲ್ಲಿ ಇತ್ತು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸು ನ್ಯಾಚುರಲ್ ಆಗಿ ಬರುತ್ತೆ. ಸೊ ಮಗು ಏನಕ್ಕಂದ್ರೆ ಇದು ಟೀಚರ್ ಹೇಳೋದೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ, ಬರೆಯುತ್ತೆ, ಮಾಡುತ್ತೆ, ನ್ಯಾಚುರಲ್ ಆಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ನೀವ್ ಯಾವಾಗ ಮಗು ಸ್ವಲ್ಪ ಕಮ್ಮಿ ಆಯ್ತೋ, ಮಗು ಏನಂತಂದ್ರೆ ಪೇರೆಂಟ್ಸ್ ನನ್ನ ಮಗು ಅವ್ನು ನೋಡು ಅವ್ನು ಲೀಡರು, ನನ್ನ ಮಗು ಲೀಡರ್ ಇಲ್ಲ ಅಂತಾರೆ. ನನ್ನ ಮಗು ಲೀಡರ್ ಇಲ್ಲ ಅಂದ್ರೆ ಅವನದಲ್ಲ, ಮಗುದಲ್ಲ ತಪ್ಪು, ಪೇರೆಂಟ್ ತಪ್ಪು. ಸೊ ದಯವಿಟ್ಟು ಪೇರೆಂಟ್ಸ್ ನೀವು 1 ವರ್ಷ UKGನ 2 ವರ್ಷ ಓದಿಸ್ಬೇಕು ಅಥವಾ ಈ ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗ್ಬೇಕು ಆ ತರ ನೀವು ಯೋಚನೆ ಮಾಡಬೇಡಿ. ನೀವು ದುಡ್ಡು ಕಾಸು ಯೋಚನೆ ಮಾಡಬೇಡಿ, ಮಗು ಭವಿಷ್ಯ ಯೋಚನೆ ಮಾಡಿ.